ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಸ್ಪೆಷಲ್ ಆಗಿರುವಂಥ, ತುಂಬ ಡೀಪ್ ಆಗಿರುವಂಥ ನೈಟ್ ಎನರ್ಜಿ, ನೈಟ್ ರೀಡಿಂಗ್ ಯಾವ ರೀತಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ. ಡೀಪ್ ಬ್ರೀತನ್ನು ತಗೊಂಡು ನಿಮ್ಮ ವ್ಯಕ್ತಿಯ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಳ್ಳಿ. ಅವರ ಮುಖವನ್ನು ಕ್ಲಿಯರ್ ಆಗಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ಅದಕ್ಕೂ ಮೊದಲು ಯೂನಿವರ್ಸ್ ನಿಮ್ಮ ಜೊತೆ ಇದೆ. ಹಾಗಾಗಿ ಈ ರೀಡಿಂಗ್ ಅನ್ನೋದು ನಿಮ್ಮವರಿಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಹಾಗಾಗಿ ಮನಸ್ಸಾರೆ ಯೂನಿವರ್ಸ್ಗೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿ, ಪಾಸಿಟಿವ್ ಆಗಿ ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರೋ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಕಮೆಂಟಲ್ಲಿ ಅಳೋದು ಅಥವಾ ನೆಗೆಟಿವ್ ಆಗಿ ಏನಾದರೂ ಹಾಕೋದು ಅದೆಲ್ಲ ಪಾಸಿಟಿವ್ ಥಿಂಕಿಂಗಿಂದ ದೂರ ಇಡುತ್ತೆ. ಸೊ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಯಾಕೆ ಅಂದರೆ ಪ್ರತಿಯೊಬ್ಬರ ಎನರ್ಜಿ ಕೂಡ ಸೇಮ್ ಆಗಿರೋದಿಲ್ಲ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ನೈಟ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋದಾದರೆ, ನಿಮ್ಮ ಪಾರ್ಟ್ನರ್ ಈ ಹಿಂದೆ ಅಥವಾ ಪಾಸ್ಟಲ್ಲಿ ನಿಮ್ಮನ್ನು ತುಂಬ ಕಂಟ್ರೋಲ್ ಮಾಡ್ತಾಯಿದ್ರು. ಅವ್ರ ಮಾತೇ ನಡಿಬೇಕು, ಅವ್ರ ಮಾತೇ ಕೇಳಬೇಕು ಅಂತ ಡಾಮಿನೇಟ್ ಮಾಡ್ತಿದ್ರು. ನಿಮಗೆ ತುಂಬ ನೋವು ಕೊಟ್ಟಿರ್ಬೋದು. ಪದೇ ಪದೇ ಈ ರಿಲೇಷನ್ಶಿಪ್ ಬೇಡ ಅಂತ ಹೇಳಿ ನಿಮಗೆ ಭಯ ಹುಟ್ಟಿಸಿ ಅವರ ಮಾತು ಕೇಳೋ ಹಾಗೆ ಮಾಡಿರಬಹುದು. ಅಥವಾ ನಿಮ್ಮಲ್ಲಿ ತಪ್ಪು ಹುಡುಕೋದು, ನಿಮಗೆ ನೀವೇ ತಪ್ಪು ಮಾಡಿದಿರಾ ಅನ್ನೋ ಭಾವನೆಯನ್ನು ತರಿಸೋದು, ಇದು ಎಲ್ಲ ಮ್ಯಾನಿಪ್ಯುಲೇಷನ್. ಅವ್ರಿಗೆ ಗೊತ್ತಿತ್ತು ನೀವು ಅವರನ್ನು ತುಂಬ ಪ್ರೀತಿಸ್ತೀರಾ ಅಂತ. ಅದಕ್ಕಾಗಿ ಇವರು ಆ ರೀತಿ ನಿಮ್ಮ ಹತ್ರ ಬಿಹೇವ್ ಮಾಡ್ತಾಯಿದ್ರು. ಅಂದರೆ ನಿಮ್ಮನ್ನು ಹರ್ಟ್ ಮಾಡಿದ್ರು ಕೂಡ ನೀವು ಇವರನ್ನು ಚೇಸ್ ಮಾಡ್ತೀರಾ, ಇವರ ಹಿಂದೆ ಹೋಗ್ತೀರಾ ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಸೊ ಅವರು ಅವರ ಮನಸ್ಸಿಗೆ ಬಂದ ಹಾಗೆ ನೆಗ್ಲೆಕ್ಟ್ ಮಾಡೋದು, ನಿಮ್ಮನ್ನು ಇಗ್ನೋರ್ ಮಾಡೋದು, ಈ ರೀತಿ ಮಾಡ್ತಾಯಿದ್ರು. ಈ ರಿಲೇಷನ್ಶಿಪ್ಪಲ್ಲಿ ನೀವು ತುಂಬ ನೋವು ಅನುಭವಿಸಿದ್ದೀರಾ, ಮನಸ್ಸಿಗೆ ತುಂಬ ಕಷ್ಟ ಆಗಿದೆ. ಅವರ ವರ್ಡ್ಸಿಂದ ಆಗಿರ್ಬೋದು, ಅವರ ಬಿಹೇವಿಯರಿಂದ ಆಗಿರಬಹುದು. ಅಂದರೆ ಇದು ಮುಗಿಯೋದೇ ಇಲ್ಲ ಅಂತ ಅನಿಸೋ ಹಾಗಿತ್ತು ನಿಮಗೆ. ಕೆಲವರಿಗೆ ಇನ್ನೂ ಇದೇ ಸ್ಥಿತಿ ಇರುತ್ತೆ. ಆ ರೀತಿ ಥಿಂಕ್ ಮಾಡಿದ್ರೆ, ಅಂದರೆ ಯಾವಾಗಲೂ ಇದೇ ರೀತಿ ಅಳೋದು ಅಥವಾ ಪೇಯ್ನ್ ಪಡೋದು ಇದೇ ರೀತಿ ಇರುತ್ತೆ ಅಂತ ಕೂಡ ಅಂದ್ಕೊಂಡಿದ್ರಿ. ಬಟ್ ಕೆಲವರು ಧೈರ್ಯ ಮಾಡಿ ಏನು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನಡೀತಾ ಇತ್ತು ಅದರಿಂದ ಹೊರಗಡೆ ಬಂದಿದ್ದೀರಾ. ಕೆಲವರಿಗೆ ಇದೀಗ ಸಾಕು, ಎನಫ್ ಅಂತ ಹೇಳಿ ನೀವೇ ಹೊರಗಡೆ ಬಂದಿರ್ಬೋದು. ಇನ್ನೂ ಕೆಲವರು ಇದರಲ್ಲೇ ಸಿಕ್ಕಾಕೊಂಡಿದ್ದೀರಾ. ಒಳಗಡೆ ನೀವು ತುಂಬ ದುರ್ಬಲರಾಗಿದ್ದೀರಾ. ಅಂದರೆ ನೀವು ದುರ್ಬಲರು ಅಂತಲ್ಲ, ಪ್ರೀತಿಯಲ್ಲಿ ನೀವು ಆ ವ್ಯಕ್ತಿ ಬೇಕೇ ಬೇಕು. ಅಥವಾ ಅವ್ರು ಏನೇ ಹೇಳಿದ್ರು ಕೂಡ, ನೀವು ಎಷ್ಟೇ ಹರ್ಟ್ ಮಾಡಿದ್ರು ಕೂಡ ಮತ್ತೆ ಚೇಸ್ ಮಾಡ್ತಾಯಿದ್ರಿ. ನಿಮಗೆ ಎಷ್ಟೇ ನೋವು ಮಾಡಿದ್ರು ಕೂಡ ಆ ಮಾತುಗಳು ನಿಮಗೆ ತುಂಬ ನೋವು ಕೊಟ್ಟಿವೆ. ನಿಮ್ಮ ಫೀಲಿಂಗ್ಸ್ಗೆ ತುಂಬ ಹರ್ಟ್ ಆಗಿದೆ. ಈ ರಿಲೇಷನ್ಶಿಪ್ಪಲ್ಲಿ ನೀವು ಸಿಕ್ಕಾಕೊಂಡಿದ್ರಿ. ಹೊರಗಡೆ ಬರೋದಕ್ಕೆ ಕಷ್ಟ, ಒಳಗಡೆ ಇರೋದಕ್ಕೂ ಕಷ್ಟ, ಆ ಸ್ಥಿತಿ ಇತ್ತು. ಆದರೆ ನಿಮ್ಮೊಳಗೆ ಒಂದು ಶಕ್ತಿ ಇತ್ತು. ನೀವು ಸ್ಟ್ರಾಂಗ್ ವ್ಯಕ್ತಿ. ನಿಮ್ಮ ಯೋಚನೆಗಳೇ ನಿಮ್ಮ ಜಗತ್ತು. ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಮುಂದೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಹಿಂದೆ ನಡೆದಿರುವ ಘಟನೆಗಳನ್ನೇ ನೆನಪು ಮಾಡ್ತಾ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದರೆ ರಿಲೇಷನ್ಶಿಪ್ಪಲ್ಲಿ ಕೂಡ ಅದೇ ಮತ್ತೆ ರಿಫ್ಲೆಕ್ಟ್ ಆಗುತ್ತೆ ಅಲ್ವಾ. ಸೊ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು, ಸೆಲ್ಫ್ ಲವ್ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಇದು ನಿಮ್ಮ ರೀಸೆಂಟ್ ಪಾಸ್ಟ್ ಆಗಿರ್ಬೋದು, ಪಾಸ್ಟ್ನ ಕತೆ. ಬಟ್ ಈಗ ಪ್ರೆಸೆಂಟ್ ಟೈಮಲ್ಲಿ ಅವ್ರಿಗೆ ಅನ್ನಿಸ್ತಾ ಇದೆ ನೀವು ದೂರ ಆದಮೇಲೆ ನಿಮ್ಮನ್ನು ಕಳೆದುಕೊಳ್ಳುವಂತಹ ಭಯದಲ್ಲಿದ್ದಾರೆ. ಅವರ ತಪ್ಪಿಗೆ ಪಶ್ಚಾತ್ತಾಪ ಆಗ್ತಾ ಇದೆ. ನಿಮ್ಮ ಜೊತೆ ಮತ್ತೆ ರಿಲೇಷನ್ಶಿಪ್ ಸರಿ ಮಾಡಬೇಕು ಅನ್ನೋ ಫೀಲ್ ಬರ್ತಾ ಇದೆ. ಅಂದರೆ ಜಸ್ಟಿಸ್, ನ್ಯಾಯ ಸಿಗಬೇಕು ನಿಮಗೆ, ಪರಿಸ್ಥಿತಿ ಸರಿಯಾಗೋದಕ್ಕೆ ಶುರುವಾಗುವ ಎನರ್ಜಿ. ನೀವು ತಪ್ಪೇ ಮಾಡಿಲ್ಲ ಅಥವಾ ರಿಲೇಷನ್ಶಿಪ್ಪಲ್ಲಿ ತುಂಬ ಸತ್ಯವಾಗಿದ್ದೀರಿ, ತುಂಬ ಲಾಯಲ್ ಆಗಿದ್ರಿ, ಆ ಎನರ್ಜಿ. ಈ ವ್ಯಕ್ತಿ ಅತಿ ಬೇಗನೆ ಅಂದರೆ 1 ವೀಕ್ ಒಳಗಡೆ ಕೂಡ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವ ಎನರ್ಜಿ. ಅವರು ನೀವಿಲ್ಲದೆ ಇರೋಕ್ಕಾಗೋದಿಲ್ಲ. ಅವರಿಗೆ ನಿಜದ ಅರಿವಾಗ್ತಾ ಇದೆ, ಫೀಲ್ ಆಗ್ತಾ ಇದೆ. ನೀವು ದೂರ ಹೋಗಿದ್ದು ಅವ್ರಿಗೆ ದೊಡ್ಡ ಶಾಕ್ ಆಗಿದೆ. ಅವರು ಅಂದ್ಕೊಳ್ತಾ ಇದ್ರು ಅವರು ನಿಮ್ಮನ್ನು ಎಷ್ಟೇ ಇಗ್ನೋರ್ ಮಾಡಿದ್ರು, ಅವಾಯ್ಡ್ ಮಾಡಿದ್ರು, ಚೇಸ್ ಮಾಡಿದ್ರು ಕೂಡ ಮತ್ತೆ ನೀವಾಗೆ ಈ ರಿಲೇಷನ್ಶಿಪ್ಪಲ್ಲಿ ಬ್ಯಾಲೆನ್ಸ್ ತರೋದಕ್ಕೆ ಪ್ರಯತ್ನ ಪಡ್ತೀರಾ ಅಂತ. ಬಟ್ ನೀವು ದೂರ ಹೋಗಿದ್ದವ್ರಿಗೆ ದೊಡ್ಡ ಶಾಕ್ ಆಗಿದೆ. ನೀವಿಷ್ಟು ಸ್ಟ್ರಾಂಗ್ ಆಗಿ ನಿಲ್ತೀರಾ ಅಂತ ಅವರು ಯೋಚನೆ ಮಾಡಿರಲಿಲ್ಲ. ಈಗ ಅವರಿಗೆ ನಿಮ್ಮ ಬೆಲೆ ಗೊತ್ತಾಗಿದೆ.
ಅವರ ಮನಸ್ಸಿನಲ್ಲೇ ಅವರು ಹೀಲ್ ಮಾಡ್ಕೊಳ್ತಾ ಇದ್ದಾರೆ. ಅವರೀಗ ನಿಮಗೆ ಕೊಡೋ ಪ್ರೀತಿಯ ಕಡೆ ಗಮನ ಕೊಡ್ತಾ ಇದ್ದಾರೆ. ನಿಮಗೆ ಪ್ರೀತಿ ತೋರಿಸ್ಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಅಂದರೆ ಕೆಲವರು ನೀವು ಯಾವ ರೀತಿ ಆಗಿದ್ದೀರಾ ಅಂದರೆ ತುಂಬ ಸೈಲೆಂಟ್ ಆದ್ರಿ, ಅಥವಾ ನೀವು ಚೇಸ್ ಮಾಡೋದನ್ನು ಬಿಟ್ಟಿದ್ದೀರಾ. ಇದೆಲ್ಲದರಿಂದ ಈ ವ್ಯಕ್ತಿ ಏನು ಮಾಡಿದ್ದಾರೆ ಅಂದರೆ ಅವರಿಗೆ ತುಂಬ ಶಾಕ್ ಆಗಿದೆ. ಅವರ ನಿದ್ದೆನೇ ಹೋಗಿದೆ ಅನ್ನೋ ರೀತಿ. ಅಂದರೆ ರಾತ್ರಿ ನಿಮ್ಮ ನೆನಪಾಗ್ತಾ ಇದೆ, ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ. ಬಟ್ ನಿಮ್ಮ ಕಡೆಗೆ ಅವರು ಅಟ್ರಾಕ್ಷನ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಹೊಸ ಬದಲಾವಣೆ ನೋಡಿ ಅವರು ಶಾಕ್ ಆಗಿದ್ದಾರೆ. ಅಂದರೆ ಅವ್ರು ಅಂತ ಇದ್ದಾರೆ, ನೀವು ಮಾತ್ರ ನೋವು ಅನುಭವಿಸಿರೋದಲ್ಲ, ನಾನು ಕೂಡ ನೋವು ಅನುಭವಿಸಿದ್ದೀನಿ ಅನ್ನೋ ರೀತಿ ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ದಾರೆ. ಬಟ್ ಅವರ ಫೀಲಿಂಗ್ಸನ್ನು ನಿಮಗೆ ಹೇಳೋದಕ್ಕೆ ಆಗ್ತಾ ಇಲ್ಲ. ಮತ್ತೆ ಒಂದು ಅವಕಾಶವನ್ನು ಈ ರಿಲೇಷನ್ಶಿಪ್ಪಲ್ಲಿ ಕೇಳ್ತಾ ಇದ್ದಾರೆ. ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ ಅನ್ನೋ ರೀತಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಹಿಂದೆ ಅವರು ಮಾಡಿದ ತಪ್ಪಿನ ಪಶ್ಚಾತ್ತಾಪ ಇದೆ ಅವರಿಗೆ. ನಿಮ್ಮ ಪ್ರೀತಿ ಅವರ ಮನಸ್ಸಿನಲ್ಲಿ ಇನ್ನೂ ಕೂಡ ಜಾಸ್ತಿ ಆಗ್ತಾ ಇದೆ. ನೀವು ಅವರಿಗೆ ತುಂಬ ಸ್ಪೆಷಲ್ ಅನ್ನೋ ಫೀಲ್ ಬರ್ತಾ ಇದೆ. ಸೊ ಇವರು ಇಷ್ಟೆಲ್ಲ ಪಶ್ಚಾತ್ತಾಪ ಪಡ್ತಾ ಇರೋದ್ರಿಂದ ಕೆಲವರಿಗೆ ತುಂಬ ಎನರ್ಜಿ ತುಂಬ ಬೇಗನೆ, ಅಂದರೆ ಒಂದು ವಾರದ ಒಳಗೆ ಮೆಸೇಜ್, ಕಾಲ್ ಅಥವಾ ಯಾವುದಾದ್ರೂ ಕಾಂಟ್ಯಾಕ್ಟ್ ಬರುವ ಸಾಧ್ಯತೆ ತುಂಬ ಜಾಸ್ತಿ ಕಾಣ್ತಾ ಇದೆ. ಯಾಕೆಂದರೆ ಅವರಿಗೆ ನೀವಿಲ್ಲದೆ ಇರೋಕೆ ಆಗ್ತಾ ಇಲ್ಲ. ನಿಮ್ಮ ಪ್ರೆಸೆನ್ಸನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಈಗ ಅವರಿಗೆ ನಿಮ್ಮ ನಿಜವಾದ ವ್ಯಾಲ್ಯೂ ಏನು ಅನ್ನೋದು ಅರ್ಥ ಆಗ್ತಾ ಇದೆ. ಅದೇ ರೀತಿ ನೀವು ಹಿಂದೆ ಯಾವ ರೀತಿ ಇದ್ರಿ ಆ ರೀತಿ ಇಲ್ಲ ಅನ್ನೋ ರೀತಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಹೀಲಿಂಗ್ ಮಾಡ್ಕೊಳ್ತಾ ಇದ್ದಾರೆ. ಅವರ ಮನಸ್ಸಿನಲ್ಲಿರುವ ಫೀಲಿಂಗ್ಸನ್ನು ಹೀಲ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ ನೀವು ನಿಮ್ಮನ್ನೇ ಪ್ರೀತಿಸೋದಕ್ಕೆ ಶುರು ಮಾಡಿದ್ದೀರಾ. ಅಂದರೆ ಆ ವ್ಯಕ್ತಿಯ ಮೇಲೆ ಪ್ರೀತಿ ಇಲ್ಲ ಅಂತ ಅಲ್ಲ, ನಿಮ್ಮನ್ನು ಹೆಚ್ಚು ಪ್ರೀತಿಸೋದಕ್ಕೆ ಶುರು ಮಾಡಿದ್ದೀರಾ. ಇವರು ಯಾವಾಗ ನಿಮ್ಮನ್ನು ದೂರ ತಳ್ಳಿದ್ರು ಅಥವಾ ಗ್ಯಾಪ್ ಮಾಡಿಕೊಂಡ್ರು ಅಥವಾ ಸಪ್ರೇಷನಲ್ಲಿ ಹೋದ್ರು, ಆಗ ನಿಮಗೆ ನಿಮ್ಮ ವ್ಯಾಲ್ಯೂ ಗೊತ್ತಾಗೋದಕ್ಕೆ ಶುರು ಆಯಿತು. ಮೊದಲು ಪ್ರೀತಿ ಮಾತ್ರ ಸಾಕು ಅಂತ ಯೋಚನೆ ಮಾಡ್ತಾ ಇದ್ರಿ. ಆದರೆ ಈಗ ಪ್ರೀತಿ ಜೊತೆಗೆ ಸೆಲ್ಫ್ ರೆಸ್ಪೆಕ್ಟ್ ಕೂಡ ಬೇಕು ಅಂತ ನೀವು ನಿಮ್ಮ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ. ನಿಮ್ಮ ವ್ಯಾಲ್ಯೂ ಏನು ಅಂತ ಅರ್ಥ ಮಾಡ್ಕೊಂಡಿದ್ದೀರಾ. ಇದು ತುಂಬ ದೊಡ್ಡ ಗ್ರೋತ್. ಈ ವ್ಯಕ್ತಿ ಹೊರಗಡೆಯಿಂದ ನೋಡೋದಕ್ಕೆ ಸ್ಟ್ರಾಂಗ್ ಆಗಿ ನಿಮಗೆ ಈಗೋ ತೋರಿಸ್ತಾ ಇರ್ಬೋದು, ಮುಖವಾಡ ಹಾಕ್ಕೊಂಡಿದ್ದಾರೆ. ಆದರೆ ಮನಸ್ಸಿನ ಒಳಗಡೆ ತುಂಬ ಕನ್ಫ್ಯೂಷನ್ ಮತ್ತು ಭಯದಲ್ಲಿದ್ದಾರೆ. ಅಂದರೆ ಅವ್ರು ಅಂದ್ಕೊಳ್ತಿದ್ದಾರೆ, ಈ ರಿಲೇಷನ್ಶಿಪ್ ಇದೇ ರೀತಿ ಹೋದರೆ, ಮಿಸ್ಅಂಡರ್ಸ್ಟ್ಯಾಂಡಿಂಗಲ್ಲೇ ಹೋದರೆ ಅಥವಾ ಸೆಪ್ರೇಷನ್ನಲ್ಲೇ ಹೋದರೆ ನಿಮ್ಮನ್ನು ಕಳ್ಕೊಳ್ಬೇಕಾಗುತ್ತೆ ಅನ್ನೋ ಫೀಲ್ ಬರ್ತಾ ಇದೆ. ಮೊದಲು ಅವರಿಗೆ ನಿಮ್ಮ ನಿಜವಾದ ವ್ಯಾಲ್ಯೂ ಗೊತ್ತಿರಲಿಲ್ಲ, ನಿಮ್ಮನ್ನು ಇಗ್ನೋರ್ ಮಾಡ್ತಾಯಿದ್ರು. ಬಟ್ ನಿಮ್ಮ ಬೆಲೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ನಿಮ್ಮ ಜೊತೆ ಇರಬೇಕು ಅನ್ನೋ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಅವರಿಗೆ ರಿಯಾಲಿಟಿ ಹಿಟ್ ಆಗ್ತಾ ಇದೆ. ನಾನು ತಪ್ಪು ಮಾಡಿದೆ, ನಾನು ಆ ರೀತಿ ವರ್ತನೆ ಮಾಡಬಾರ್ದಿತ್ತು, ಆ ರೀತಿಯ ಬಿಹೇವಿಯರ್ ತೋರಿಸ್ಬಾರ್ದಿತ್ತು ಅನ್ನೋ ರೀತಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಈ ಪಶ್ಚಾತ್ತಾಪ ಅನ್ನೋದು ಸಣ್ಣದಾಗಿಲ್ಲ, ಮನಸ್ಸಿನ ಒಳಗಡೆ ಕಾಡ್ತಾ ಇದೆ. ಅಂದರೆ ಕೆಲಸ ಮಾಡ್ತಾಯಿದ್ರು ಅಥವಾ ನಿದ್ದೆ ಮಾಡೋದಕ್ಕೂ ಹೋದರೂ ನಿಮ್ಮ ನೆನಪು ಅನ್ನೋದು ಬರ್ತಾ ಇದೆ. ಬಟ್ ಅದನ್ನು ಅವರು ನಿಮಗೆ ನೇರವಾಗಿ ಶೇರ್ ಮಾಡ್ಕೊಳ್ಳದೆ ಇರ್ಬೋದು, ಶೇರ್ ಮಾಡ್ಕೊಳ್ಳೋದಕ್ಕೆ ಹಿಂಜರಿತಾ ಇರ್ಬೋದು. ಯಾಕೆಂದರೆ ಈಗೋ, ನಾನು ಮೊದಲಿಗೆ ಹೋಗಬೇಕಾ ಅನ್ನೋ ಅಹಂಕಾರ ಅಥವಾ ಈಗೋ. ಆದರೂ ಹೃದಯ ಹೇಳ್ತಾ ಇದೆ, ರಿಲೇಷನ್ಶಿಪ್ಪನ್ನು ಸರಿ ಮಾಡ್ಕೋಬೇಕು, ಇಲ್ಲಾಂದರೆ ಅವರನ್ನು ನೀನು ಕಳ್ಕೊಳ್ತೀಯಾ ಅನ್ನೋ ಫೀಲ್ ಕೊಡ್ತಾ ಇದೆ. ಅದಕ್ಕಾಗಿ ಅವರು ಈಗ ಮನಸ್ಸಿನ ಒಳಗಡೆ ಯೋಚನೆ ಮಾಡ್ತಾ ಇದ್ದಾರೆ, ನಾನು ಹೇಗಾದರೂ ಮತ್ತೆ ಈ ರಿಲೇಷನ್ಶಿಪ್ಪಲ್ಲಿ ಬರಬೇಕು, ಮತ್ತು ಈ ರಿಲೇಷನ್ಶಿಪ್ಪನ್ನು ಸರಿ ಮಾಡ್ಕೋಬೇಕು, ಮತ್ತು ಒಂದು ಅವಕಾಶ ಬೇಕು ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಭಯ, ಪಶ್ಚಾತ್ತಾಪ, ನಿಮ್ಮ ಮೇಲಿರುವ ಪ್ರೀತಿ, ಈ ಮೂರೂ ಸೇರಿ ಈಗ ಅವರ ಮನಸ್ಸನ್ನು ಕಾಡ್ತಾ ಇದೆ. ಈ ಸ್ಮಾಲ್ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿ ಅನ್ನೋದು ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಅದು ಸರಿಯಾಗಲಿ. ನಿಮ್ಮ ಹೃದಯದಲ್ಲಿರುವ ಪ್ರೀತಿ ಶುದ್ಧವಾಗಿರಲಿ, ಯಾವುದೇ ಕನ್ಫ್ಯೂಷನ್ ಅನ್ನೋದು ಇಲ್ಲದೇ ಇರಲಿ. ನಿಮ್ಮ ರಿಲೇಷನ್ಶಿಪ್ ಅನ್ನೋದು ಹ್ಯಾಪಿನೆಸ್ಸಿಂದ ತುಂಬಿರಲಿ ಅಂತ ಬ್ಲೆಸ್ ಮಾಡ್ತಾ, ನಿಮ್ಮ ಜೀವನದಲ್ಲಿ ಸಂತೋಷ, ಹ್ಯಾಪಿನೆಸ್, ಖುಷಿ ಅನ್ನೋದು ತುಂಬಿರಲಿ ಅಂತ ಬ್ಲೆಸ್ ಮಾಡ್ತಾ, ಇನ್ನೊಂದು ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಗಾಡ್ ಬ್ಲೆಸ್ ಯು ಆಲ್. ನಿಮ್ಮೆಲ್ಲರ ಪ್ರೀತಿಗೆ, ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್.